ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪ್ಲೇರಿಟ್ ಸೀರೀಸ್. ಈ ಸೀರೀಸಲ್ಲಿ ನೀವು ಬಿಗ್ನರ್ಸ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ಪ್ಲೇರಿಟ್ನ ಕಲಿತೀರಾ. ನೀವೇನಾದರೂ ಆಟೋಮೇಷನ್ ಕಲಿಬೇಕಂದ್ರೆ ಈ ಸೀರೀಸ್ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಪ್ಲೇರಿಟ್ ಅಂದರೆ ಏನು, ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಪ್ಲೇರಿಟ್, ಕಂಪ್ನೀಸ್ ಯಾಕೆ ಮೋಸ್ಟ್ ಪ್ಲೇರಿಟ್ನ ಯೂಸ್ ಮಾಡ್ತವ್ರೆ ಅನ್ನೋದನ್ನ ನೋಡೋಣ ಬನ್ನಿ. ಪ್ಲೇರಿಟ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಿಮಗೆಲ್ಲ ಒಂದು ಕ್ವಶನ್ ಇದೆ. ಇಮ್ಯಾಜಿನ್ ಮಾಡಿ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಲಾಗಿನ್ ಪೇಜ್ನ ನೀವು ಟೆಸ್ಟ್ ಮಾಡಬೇಕು. ವೆಬ್ಸೈಟ್ ಓಪನ್ ಮಾಡ್ತೀರಾ, ಯೂಸರ್ ನೇಮ್ನ ಎಂಟರ್ ಮಾಡ್ತೀರಾ, ಪಾಸ್ವರ್ಡ್ನ ಎಂಟರ್ ಮಾಡ್ತೀರಾ, ಹಾಗೆ ಲಾಗಿನ್ ಬಟನ್ನ ಕ್ಲಿಕ್ ಮಾಡ್ತೀರಾ. ಡ್ಯಾಶ್ಬೋರ್ಡ್ ಓಪನ್ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀರಾ ಮ್ಯಾನ್ಯುಯಲ್ ಆಗಿ. ಸೊ ಇಲ್ಲಿ ಒಂದು ಸರಿ ಮಾಡಬೇಕಂದ್ರೆ ತುಂಬ ಈಸಿ ಆಗುತ್ತೆ. ಸೊ ಇದೇ ಟೆಸ್ಟ್ನ 100 ಟೈಮ್ಸ್ ಮಾಡಬೇಕಾದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಹ್ಯೂಮನ್ ಮಿಸ್ಟೇಕ್ಸ್ ತುಂಬ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ನಾವಿಲ್ಲಿ ಆಟೋಮೇಷನ್ ಟೆಸ್ಟಿಂಗ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಆಟೋಮೇಷನ್ ಅಂದರೆ ನಾವು ಒಂದ್ಸರಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ, ಕಂಪ್ಯೂಟರ್ ರಿಪೀಟ್ ಆಗಿ ಅದನ್ನ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡುತ್ತೆ, ಆಟೋಮೇಟ್ ಮಾಡುತ್ತೆ. ಇವಾಗ ಪ್ಲೇರಿಟ್ ಅಂದ್ರೆ ಏನು, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಪ್ಲೇರಿಟ್ ಅಂದ್ರೆ ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿರೋ ಒಂದು ಆಟೋಮೇಷನ್ ಟೂಲ್ ಆಗಿದೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಆಟೋಮೇಷನ್ ಟೆಸ್ಟ್ ನ ಮಾಡ್ತೀವಿ. ಎಕ್ಸಾಂಪಲ್ ತಗೊಂಡಿದ್ರೆ ಲಾಗಿನ್ ಪೇಜ್ ಆಗಿರ್ಬೋದು, ಮತ್ತೆ ಸೈನ್ ಅಪ್ ಪೇಜ್ ಆಗಿರ್ಬೋದು, ಇಲ್ಲ ಕಾರ್ಡ್ ಸೆಕ್ಷನ್ಸ್ ಆಗಿರ್ಬೋದು, ಇಲ್ಲ ಸರ್ಚ್ ಸೆಕ್ಷನ್ಸ್ ಆಗಿರ್ಬೋದು, ಈ ತರ ತುಂಬಾ ಇದೆ. ಮ್ಯಾನ್ಯುಯಲ್ ಆಗಿ ಮಾಡುವ ಟೆಸ್ಟ್ ನ ಪ್ಲೇರಿಟ್ ಆಟೋಮೆಟಿಕ್ ಆಗಿ ಮಾಡುತ್ತೆ. ಒಂದು ಸಿಂಪಲ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತಗೊಳ್ಳೋಣ. ಇಮ್ಯಾಜಿನ್ ಮಾಡಿ ನೀವು ಮನೆ ಕ್ಲೀನ್ ಮಾಡಬೇಕು. ಆಪ್ಷನ್ 1 ನೀವು ಕ್ಲೀನ್ ಮಾಡ್ತೀರಾ, ಆಪ್ಷನ್ 2 ಬಂದ್ಬಿಟ್ಟು ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಬರುತ್ತಲ್ವ ಅದನ್ನ ಯೂಸ್ ಮಾಡ್ತೀರಾ. ರೋಬೋಟ್ಗೆ ಏನು ಮಾಡ್ತೀರಾ, ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ, ಸ್ಟಾರ್ಟ್ ಕ್ಲೀನಿಂಗ್ ಅನ್ನೋ ಬಟನ್ ಏನಾದರೂ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಏನು ಮಾಡುತ್ತೆ, ರೋಬೋ ಆಟೋಮೆಟಿಕ್ ಆಗಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಅದೇ ತರ ನಾವಿಲ್ಲಿ ಪ್ಲೇರಿಟ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಎಕ್ಸಾಂಪಲ್ ತಗೊಳಿದ್ರೆ ವೆಬ್ಸೈಟ್ ಓಪನ್ ಮಾಡು, ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ನ ಫಿಲ್ ಮಾಡು, ಮತ್ತೆ ಪಾಸ್ವರ್ಡ್ನ ಫಿಲ್ ಮಾಡು, ಲಾಗಿನ್ ಬಟನ್ನ ಕ್ಲಿಕ್ ಮಾಡು ಅಂತ ಹೇಳ್ಬಿಟ್ಟು ನಾವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಇವಾಗ ಇನ್ನೊಂದು ಕ್ವಶನ್, ಆಟೋಮೇಷನ್ಗೆ ಸಿಲೇನಿಯಮ್ ಇದೆ, ಸೈಪ್ರಸ್ ಇದೆ, ಆ ಥರ ತುಂಬ ಟೂಲ್ಸ್ ಇದೆ. ಯಾಕೆ ಪ್ಲೇರಿಟ್ನ ಯೂಸ್ ಮಾಡ್ಬೇಕು ನಾವು? ಯಾಕಂದರೆ ಪ್ಲೇರಿಟ್ ಬಂದ್ಬಿಟ್ಟು ಫಾಸ್ಟ್ ಇದೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಬ್ರೌಸರ್ ಜೊತೆ ಡೈರೆಕ್ಟ್ ಕಮ್ಯುನಿಕೇಷನ್ ಅನ್ನೋದು ಮಾಡುತ್ತೆ. ಆಮೇಲೆ ಆಟೋ ವೇಟ್ ಫಂಕ್ಷನ್ ಅನ್ನೋದು ಇನ್ಬಿಲ್ಡ್ ಆಗಿದೆ ಪ್ಲೇರಿಟಲ್ಲಿ. ಅದೇ ಥರ ಇದರಲ್ಲಿ ನಮಗೆ ಕ್ರಾಸ್ ಬ್ರೌಸ್ ಟೆಸ್ಟಿಂಗ್ ಸಹ ಇದೆ. ಲೈಕ್ ಕ್ರೋಮಲ್ಲಿ ಸಹ ಟೆಸ್ಟ್ ಮಾಡುತ್ತೆ, ಎಡ್ಜಲ್ಲಿ ಸಹ ಟೆಸ್ಟ್ ಮಾಡುತ್ತೆ, ಫೈರ್ಫಾಕ್ಸ್ ಆಗಿರ್ಬೋದು, ಇಲ್ಲ ಸಫಾರಿಯಲ್ಲಿ ಸಹ ಇದು ಟೆಸ್ಟ್ ಮಾಡುತ್ತೆ. ಒಂದೇ ಕೋಡ್ ಯೂಸ್ ಮಾಡ್ಕೊಂಡು ಈಸಿ ಟು ಲರ್ನ್, ತುಂಬ ಈಸಿ ಇದನ್ನ ನಾವು ಕಲಿಬೇಕಿದ್ರೆ. ಲೆಸ್ ಕೋಡ್ ಇರುತ್ತೆ, ಮತ್ತೆ ಫಾಸ್ಟ್ ಆಗಿ ನಾವು ಇದನ್ನ ಕಲಿಬಹುದು. ಇವಾಗ ಬಿಗ್ಗೆಸ್ಟ್ ಕ್ವಶನ್ ಒಂದಿದೆ, ಪ್ಲೇರಿಟ್ ನಾವು ಲರ್ನ್ ಮಾಡಿದ್ರೆ ನಮಗೆ ಫ್ಯೂಚರ್ ಇದೆಯಾ? Absolutely yes. Many startups and MNC companies are adapting to Playwright because it is modern and fast and reliable. ಸೊ ಇವತ್ತಿನ ವಿಡಿಯೋಲಿ ನಾವು ನೋಡಿದ್ದೇನೆಂದ್ರೆ ಆಟೋಮೇಷನ್ ಅಂದ್ರೆ ಏನು, ಯಾಕೆ ಪ್ಲೇರಿಟ್ ಯೂಸ್ ಮಾಡಬೇಕು, ಆಟೋಮೇಷನ್ ಟೆಸ್ಟಿಂಗ್ ಪ್ರಾಬ್ಲಮ್ನ ನೋಡಿದ್ವಿ, ಪ್ಲೇರಿಟ್ ಅಂದ್ರೆ ಏನು, ಹಾಗೆ ರಿಯಲ್ ಟೈಮ್ ಎಕ್ಸಾಂಪಲ್ ನೋಡಿದ್ವಿ, ವೈ ಪ್ಲೇರಿಟ್ ಅಂಡ್ ಕೆರಿಯರ್ ವ್ಯಾಲ್ಯೂ. ನೆಕ್ಸ್ಟ್ ವಿಡಿಯೋಲಿ ಪ್ಲೇರಿಟ್ ಯೂಸ್ ಕೇಸಸ್ನ ಕಂಪ್ಲೀಟ್ ವಿಡಿಯೋಲಿ ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಅದೇ ಥರ ಶೇರ್ ಮಾಡಿ. ಪ್ಲೇರಿಟ್ ಸೀರೀಸ್ನ ನೀವು ಮಿಸ್ ಮಾಡಬಾರ್ದು ಅಂದರೆ ಅದೇ ಥರ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್